ಬೆಳಗಿನ ಬೆಳಕು. ಅರಣ್ಯಕಾಂಡ 13ನೇ ಅಧ್ಯಾಯ. ಇಕ್ಕಟ್ಟಾದ ಮಾರ್ಗದ ರಾಕ್ಷಸರು. ಇಂದು ನಾವು ಅರಣ್ಯಕಾಂಡ 13ನೇ ಅಧ್ಯಾಯದಿಂದ ನಮ್ಮ ಅಧ್ಯಾಯವನ್ನು ಮುಂದುವರಿಸುತ್ತಿದ್ದೇವೆ. ಕಾನಾನ್ ದೇಶವನ್ನು ಗೂಢಚಾರಿಕೆ ಮಾಡಲು ಮೋಶೆಯು 12 ಮಂದಿ ನಾಯಕರನ್ನು ಕಳುಹಿಸಿದನು. ನಾವು ನಿನ್ನೆ ಅಧ್ಯಯನ ಮಾಡಿದ್ದೆವು. ಅವರು 40 ದಿನಗಳ ಕಾಲ ಆ ದೇಶದಲ್ಲೆಲ್ಲ ಸಂಚರಿಸಿದರು. ಅವರು ಪರ್ವತಗಳನ್ನು, ಕಣಿವೆಗಳನ್ನು, ಭದ್ರವಾದ ನಗರಗಳನ್ನು, ಬಲಶಾಲಿ ಜನರನ್ನು ಮತ್ತು ಆನಾಕನ ಮಕ್ಕಳನ್ನು ನೋಡಿದರು. ಅವರು ಆ ನಾಡಿನ ಹಣ್ಣುಗಳನ್ನು ಸಹ ನೋಡಿದರು. ಅವರು ಎಷ್ಕಲ್ ಕಣಿವೆಯಿಂದ ದ್ರಾಕ್ಷಿಯ ಒಂದು ದೊಡ್ಡ ಗೊಂಚಲನ್ನು ಕತ್ತರಿಸಿ 2 ವ್ಯಕ್ತಿಗಳು ಅದನ್ನು ಕೋಲಿನ ಮಧ್ಯೆ ಹೊತ್ತುಕೊಂಡು ಬಂದರು. ಅವರು ದಾಳಿಂಬೆ ಮತ್ತು ಅಂಜೂರದ ಹಣ್ಣುಗಳನ್ನು ಸಹ ತಂದರು. ಅರಣ್ಯಕಾಂಡ 13ನೇ ಅಧ್ಯಾಯ 27 ಹೀಗೆ ಹೇಳುತ್ತದೆ. ಅವರು ಮೋಶೆಗೆ ವರದಿ ನೀಡುತ್ತಾ, ನೀವು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ನಾವು ಹೋದೆವು. ಅದು ನಿಜವಾಗಿಯೂ ಸಮೃದ್ಧಿಯಾದ ದೇಶ, ಹಾಲು ಜೇನು ಹರಿಯುವ ನಾಡು. ಇಗೋ, ಅದು ಕೊಡುವ ಹಣ್ಣುಗಳು ಇವೆ ಎಂದರು. ಆ ದೇಶವು ಯೆಹೋವನು ವಾಗ್ದಾನ ಮಾಡಿದಂತೆ ಇತ್ತು. ಅದು ಒಣ ವಾಗ್ದಾನವಾಗಿರಲಿಲ್ಲ, ಅದು ಬರೀ ಮಾತಿನ ವಾಗ್ದಾನವಾಗಿರಲಿಲ್ಲ. ಅದು ನಿಜವಾದ ಹಣ್ಣುಗಳು, ನಿಜವಾದ ಸಮೃದ್ಧಿ ಮತ್ತು ನಿಜವಾದ ಆಶೀರ್ವಾದವನ್ನು ಹೊಂದಿದ್ದ ಸತ್ಯವಾದ ನಾಡಾಗಿತ್ತು. ಗೂಢಚಾರರು ಆ ಹಣ್ಣುಗಳನ್ನು ತಮ್ಮ ಸ್ವಂತ ಕೈಗಳಲ್ಲಿ ಹಿಡಿದುಕೊಂಡಿದ್ದರು. ಯೆಹೋವನ ವಾಕ್ಯವು ಸತ್ಯವಾಗಿದೆ ಎಂಬುದನ್ನು ಅವರ ಸ್ವಂತ ಕಣ್ಣುಗಳೇ ಕಂಡಿದ್ದವು. ಆದರೆ ಆ 10 ಮಂದಿ ಗೂಢಚಾರರು ಅದೇ ದೇಶವನ್ನು ನೋಡಿ ಹೆದರಿದರು. ಅವರ ಕಣ್ಣುಗಳನ್ನು ನೋಡಿದರೂ ಅವರ ಗಮನವೆಲ್ಲ ರಾಕ್ಷಸರ ಮೇಲೆಯೇ ಇತ್ತು. ಅವರ ವಾಗ್ದಾನವನ್ನು ನೋಡಿದರೂ ಕೋಟೆಗಳಿದ್ದ ನಗರಗಳನ್ನು ಹಿರಿದಾಗಿ ಕಂಡರು. ಅವರು ಯೆಹೋವನ ಒಳಿತನ್ನು ಕಂಡರೂ ಮನುಷ್ಯನ ಶಕ್ತಿಯ ಬಗ್ಗೆ ಹೆಚ್ಚಾಗಿ ಮಾತನಾಡಿದರು. ಅರಣ್ಯಕಾಂಡ 13ನೇ ಅಧ್ಯಾಯ 31 ಹೀಗೆ ಹೇಳುತ್ತದೆ. ಆದರೆ ಅವನೊಂದಿಗೆ ದೇಶವನ್ನು ಸುತ್ತಿ ನೋಡಿದ ಇತರ ಜನರು ಇದನ್ನು ಒಪ್ಪಲಿಲ್ಲ. ನಾವು ಅವರ ವಿರುದ್ಧ ಹೋಗಲು ಸಾಧ್ಯವಿಲ್ಲ, ಅವರು ನಮಗಿಂತ ಬಲಶಾಲಿಗಳು ಎಂದರು. ಮತ್ತು ಇಲ್ಲಿಯೇ ನಮಗೆ, ಅಂದರೆ ಹೊಸ ಸೃಷ್ಟಿಗೆ, ಆತ್ಮಿಕ ಪಾಠವು ಅತ್ಯಂತ ಬಲವಾಗಿ ಸಿಗುವುದು. ಯೆಹೋವನು ನಮಗೂ ಸಹ ಮಹತ್ತರವಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ನೀಡಿದ್ದಾನೆ. ಆತನು ನಮ್ಮನ್ನು ಭರವಸೆ ಇಲ್ಲದೆ ಅಲೆಯಲು ಕರೆದಿಲ್ಲ. ಆತನು ನಮಗೆ ಒಂದು ಮನೆ, ಒಂದು ರಾಜ್ಯ, ಒಂದು ಸಿಂಹಾಸನ, ಅಮರತ್ವ ಮತ್ತು ಕ್ರಿಸ್ತನೊಂದಿಗೆ ಒಂದು ಸ್ಥಾನವನ್ನು ವಾಗ್ದಾನಗಳನ್ನು ಮಾಡಿದ್ದಾನೆ. ನಾವು ಈ ಸಂಕೀರ್ಣ ಮಾರ್ಗದಲ್ಲಿ ಸುಮ್ಮನೆ ನಡೆಯುತ್ತಿಲ್ಲ. ಅಂದರೆ ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಸುಮ್ಮನೆ ನಡೆಯುತ್ತಿಲ್ಲ. ನಮ್ಮ ಮುಂದೆ ವಾಗ್ದಾನ ಮಾಡಲ್ಪಟ್ಟ ಬಾಧ್ಯತೆ ಇದೆ. ನಮ್ಮ ಕರ್ತನು ಹೀಗೆ ಹೇಳುತ್ತಾನೆ, ನನ್ನ ತಂದೆಯ ಮನೆಯಲ್ಲಿ ಸಾಕಷ್ಟು ಸ್ಥಳವಿದೆ. ಹಾಗಿಲ್ಲದಿದ್ದರೆ ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ ಎಂದು ನಿಮಗೆ ಹೇಳುತ್ತಿದ್ದೇನೆ. ಯೆಹೋವನ 14:2. ಪೌಲನು ಅಮರ ಜೀವನದ ಬಗ್ಗೆ ಮಾತನಾಡುತ್ತಾ, ನಾಶವಾಗುವ ನಮ್ಮ ದೇಹಗಳು ಎಂದಿಗೂ ನಾಶವಾಗದ ದೇಹಗಳಾಗಿ ಬದಲಾಗಬೇಕು, ಮರಣ ಹೊಂದುವ ನಮ್ಮ ದೇಹಗಳು ಅಮರ ದೇಹಗಳಾಗಿ ಮಾರ್ಪಡಬೇಕು ಎಂದು ಹೇಳುತ್ತಾನೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 53ನೇ ವಚನ. ಜಯ ಹೊಂದುವವರಿಗೆ ಕ್ರಿಸ್ತನು ಸಿಂಹಾಸನವನ್ನು ವಾಗ್ದಾನ ಮಾಡುತ್ತಾ, ನಾನು ಜಯಗಳಿಸಿದ ನನ್ನ ತಂದೆಯೊಂದಿಗೆ ಆತನ ಸಿಂಹಾಸನದ ಮೇಲೆ ಕುಳಿತುಕೊಂಡಂತೆ ಜಯ ಹೊಂದುವವರು ನನ್ನೊಂದಿಗೆ ನನ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರು ಎಂದು ಹೇಳುತ್ತಾನೆ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಮತ್ತು ಪೇತ್ರನು ನಮಗೆ ಯೆಹೋವನು ಅತ್ಯಂತ ಮಹತ್ತರವಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ನೀಡಿದ್ದಾನೆ ಎಂದು ಹೇಳುತ್ತಾನೆ. ತನ್ನ ಮಹಿಮೆ ಮತ್ತು ಶ್ರೇಷ್ಠತೆಯಿಂದಾಗಿ ಆತನು ನಮಗೆ ಮಹತ್ತರವಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ದಯಪಾಲಿಸಿದ್ದಾನೆ ಎಂದು 2 ಪೇತ್ರ 1ನೇ ಅಧ್ಯಾಯ 4ರಲ್ಲಿ ಹೇಳಿದೆ. ಈ ವಾಗ್ದಾನಗಳೇ ನಮ್ಮ ವಾಗ್ದತ್ತ ನಾಡು. ನಾವು ಇನ್ನೂ ಅವುಗಳನ್ನು ಸಂಪೂರ್ಣವಾಗಿ ಪ್ರವೇಶಿಸಿಲ್ಲ, ಆದರೆ ಯೆಹೋವನ ವಾಕ್ಯದ ಮೂಲಕ ನಂಬಿಕೆಯಿಂದ ಅವುಗಳನ್ನು ಕಂಡಿದ್ದೇವೆ. ಗೂಢಚಾರರು ಕಾನಾನ್ ದೇಶವನ್ನು ತಮ್ಮ ಕಣ್ಣುಗಳಿಂದ ಕಂಡರು,
ನಾವು ನಮ್ಮ ಸ್ವತ್ತನ್ನು ಅಂದರೆ ನಮ್ಮ ಅವಕಾಶವನ್ನು ಪವಿತ್ರ ಶಾಸ್ತ್ರಗಳ ಮೂಲಕ, ನೆರಳುಗಳ ಮೂಲಕ, ಪ್ರವಾದನೆಗಳ ಮೂಲಕ, ಕ್ರಿಸ್ತನ ಮಾತುಗಳ ಮೂಲಕ, ಪುನರುತ್ಥಾನ ವಾಗ್ದಾನಗಳ ಮೂಲಕ ಮತ್ತು ಅಪೊಸ್ತಲರ ಸಾಕ್ಷಿಗಳ ಮೂಲಕ ನಮ್ಮ ಆತ್ಮಿಕ ಕಣ್ಣುಗಳಿಂದ ಕಂಡಿದ್ದೇವೆ. ಇಬ್ರಿಯರಿಗೆ 11ನೇ ಅಧ್ಯಾಯ 13ರಲ್ಲಿ ನಂಬಿಗಸ್ತರ ಬಗ್ಗೆ ಹೀಗೆ ಹೇಳುತ್ತದೆ: ತಾವು ಈ ಭೂಮಿಯ ಮೇಲೆ ಪರದೇಶಿಗಳು ಮತ್ತು ಅಲೆಮಾರಿಗಳು ಎಂಬುದನ್ನು ಅವರು ಒಪ್ಪಿಕೊಂಡರು. ಅವರು ಆ ವಾಗ್ದಾನಗಳನ್ನು ದೂರದಿಂದಲೇ ಕಂಡರು. ಅವರು ಪ್ರತಿಯೊಂದನ್ನು ತಕ್ಷಣವೇ ಪಡೆದುಕೊಳ್ಳಲಿಲ್ಲ, ಆದರೆ ಯೆಹೋವನನ್ನು ನಂಬಿದರು. ಅದೇ ರೀತಿಯಲ್ಲಿ ನಾವು ವಾಗ್ದತ್ತ ನಾಡನ್ನು ವಾಕ್ಯದ ಮೂಲಕ ಕಾಣುತ್ತೇವೆ. ನಾವು ನೆರಳು ಮತ್ತು ಸತ್ಯತೆಯನ್ನು ಕಾಣುತ್ತೇವೆ. ನಾವು ಪ್ರವಾದನೆ ಮತ್ತು ಅದರ ನೆರವೇರಿಕೆಯನ್ನು ಕಾಣುತ್ತೇವೆ. ನಾವು ಆಹ್ವಾನ ಮತ್ತು ಪ್ರತಿಫಲವನ್ನು ಕಾಣುತ್ತೇವೆ, ಆದರೆ ನಾವು ಇನ್ನೂ ಅದರ ಕಡೆಗೆ ನಡೆಯುತ್ತಿದ್ದೇವೆ. ಆದಾಗ್ಯೂ ಆ 10 ಮಂದಿ ಗೂಢಚಾರರಂತೆ ಕೆಲವರು ಈ ಮಾರ್ಗವನ್ನು ನೋಡಿ ಭಯಪಡಲು ಪ್ರಾರಂಭಿಸಬಹುದು. ವಾಗ್ದಾನದ ಕಡೆಗೆ ಹೋಗುವ ರಸ್ತೆಯು ಅಗಲವಾದ ಮತ್ತು ಸುಲಭವಾದ ರಸ್ತೆಯಲ್ಲ. ನಮ್ಮ ಕರ್ತನು ಹೀಗೆ ಹೇಳಿದ್ದಾನೆ: ಜೀವಕ್ಕೆ ಒಯ್ಯುವ ಬಾಗಿಲು ಅತ್ಯಂತ ಕಿರಿದಾಗಿದೆ ಮತ್ತು ಆ ದಾರಿಯು ಕಷ್ಟಕರವಾಗಿದೆ, ಅದನ್ನು ಕಂಡುಕೊಳ್ಳುವವರು ಕೆಲವೇ ಮಂದಿ ಎಂದು ಮತ್ತಾಯ 7ನೇ ಅಧ್ಯಾಯ 14ರಲ್ಲಿ ಹೇಳಲ್ಪಟ್ಟಿದೆ. ಈ ದಾರಿಯು ಕಷ್ಟಕರವಾಗಿದೆ, ಆದರೆ ಯೆಹೋವನು ಕ್ರೂರಿಯಾಗಿರುವುದಕ್ಕಲ್ಲ. ದೇಹದ ಆಸೆಗಳನ್ನು ನಿರಾಕರಿಸಬೇಕು, ಅಹಂಕಾರವನ್ನು ಅಳಿಸಬೇಕು, ಕೋಪವನ್ನು ನಿಯಂತ್ರಿಸಬೇಕು, ಅಸೂಯೆಯನ್ನು ತೊಡೆದುಹಾಕಬೇಕು ಮತ್ತು ಸ್ವಾರ್ಥವನ್ನು ಬಿಟ್ಟು ಬಿಡಬೇಕು ಎಂಬ ಕಾರಣಕ್ಕಾಗಿ ಇದು ಕಷ್ಟಕರವಾಗಿದೆ. ಹಳೆಯ ಮನುಷ್ಯನು ವಾಗ್ದತ್ತ ಬಾಧ್ಯೆಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ನಮ್ಮಲ್ಲಿ ಹೊಸ ಮನಸ್ಸನ್ನು ರೂಪುಗೊಳ್ಳಬೇಕು. ಪೌಲನು ಹೀಗೆ ಹೇಳುತ್ತಾನೆ: ದೇವರಂತೆ ಇರಲು ಸೃಷ್ಟಿಸಲ್ಪಟ್ಟ ನಿಮ್ಮ ಹೊಸ ಸ್ವಭಾವವನ್ನು ಧರಿಸಿಕೊಳ್ಳಿ. ನಿಜವಾಗಿಯೂ ನೀತಿ ಮತ್ತು ಪವಿತ್ರತೆಯಿಂದ ಇರಿ. ಎಫೆಸದವರಿಗೆ 4ನೇ ಅಧ್ಯಾಯ 24ರಂತೆ. ಮತ್ತು ಈ ಪ್ರಸ್ತುತ ಜಗತ್ತಿನಲ್ಲಿ ಕ್ರಿಸ್ತನ ಸ್ವಭಾವವನ್ನು ತೋರಿಸುವುದು ಸುಲಭದ ಮಾತಲ್ಲ. ಇತರರನ್ನು ದ್ವೇಷಿಸುವಾಗ ಪ್ರೀತಿಸುವುದು ಇದರರ್ಥ. ಇತರರು ನಮಗೆ ಗಾಯಗೊಳಿಸಿದಾಗ ಕ್ಷಮಿಸುವುದು ಇದರರ್ಥ. ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳಲು ಬಯಸಿದಾಗಲೂ ಮೌನವಾಗಿರುವುದು ಇದರರ್ಥ. ಇತರರು ಶಪಿಸಿದಾಗ ಆಶೀರ್ವದಿಸುವುದು ಇದರರ್ಥ. ನಮ್ಮ ಶರೀರವು ನಮ್ಮದೇ ಆದ ರೀತಿಯಲ್ಲಿ ನ್ಯಾಯಕ್ಕಾಗಿ ಹಂಬಲಿಸಿದಾಗ ಸೇಡು ತೀರಿಸಿಕೊಳ್ಳುವುದನ್ನು ನಿರಾಕರಿಸುವುದು ಇದರರ್ಥ. ಸುಳ್ಳು ಹೇಳುವುದು ಬಹಳ ಸುಲಭವಾದಾಗ ಸತ್ಯವನ್ನು ಮಾತನಾಡುವುದು ಇದರರ್ಥ. ಸಣ್ಣ ರಾಜಿ ಮಾಡಿಕೊಳ್ಳುವುದರಿಂದ ಜೀವನವು ಆರಾಮದಾಯಕವಾಗುವಾಗ ನಮ್ಮನ್ನು ನಾವು ಪ್ರತ್ಯೇಕವಾಗಿರಿಸಿಕೊಳ್ಳುವುದು ಇದರರ್ಥ. ನಮ್ಮ ಕರ್ತನು ಹೀಗೆ ಹೇಳುತ್ತಾನೆ: ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ. ಮತ್ತಾಯ 5ನೇ ಅಧ್ಯಾಯ 44ರಲ್ಲಿ ಹೇಳಲ್ಪಟ್ಟಿದೆ. ಪೇತ್ರನು ಆತನ ಬಗ್ಗೆ ಹೀಗೆ ಹೇಳಿದ್ದಾನೆ: ಆತನನ್ನು ನಿಂದಿಸಿದಾಗ ಆತನು ಮರಳಿ ನಿಂದಿಸಲಿಲ್ಲ, ಶ್ರಮೆಪಟ್ಟಾಗ ಸೇಡು ತೀರಿಸಿಕೊಳ್ಳುವ ಬೆದರಿಕೆ ಹಾಕಲಿಲ್ಲ. 1 ಪೇತ್ರ 2ನೇ ಅಧ್ಯಾಯ 23ರ ವಾಕ್ಯದಂತೆ. ಮತ್ತು ಪೌಲನು ಹೀಗೆ ಹೇಳುತ್ತಾನೆ: ಸ್ವಾರ್ಥಿಗಳಾಗಿರಬೇಡಿರಿ, ಇತರರನ್ನು ಮೆಚ್ಚಿಸಲು ಯತ್ನಿಸಬೇಡಿರಿ, ದೀನತೆಯುಳ್ಳವರಾಗಿರಿ, ಇತರರನ್ನು ನಿಮಗಿಂತ ಶ್ರೇಷ್ಠನೆಂದು ಭಾವಿಸಿರಿ ಎಂದು ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 3ರಲ್ಲಿ ಹೇಳಿದ ಹಾಗೆ. ಇವು ಸಣ್ಣ ಪಾಠಗಳಲ್ಲ, ಇವೇ ಈ ನಾಡಿನಲ್ಲಿರುವ ರಾಕ್ಷಸರು. ನಮ್ಮ ಜೀವನದಲ್ಲಿರುವ ದೈತ್ಯರು ಅಥವಾ ರಾಕ್ಷಸರು ಎಂದರೆ ನಾವು ನಂಬಿದ ಸ್ನೇಹಿತನ ದ್ರೋಹ, ಪ್ರತಿ ಕುಟುಂಬದ ಸಭೆಯಲ್ಲೂ ನಮ್ಮ ನಂಬಿಕೆಯನ್ನು ಕಪಟವಾಗಿ ಗೇಲಿ ಮಾಡುವ ಸಂಬಂಧಿ, ನಮ್ಮ ಕೆಲಸದ ಕೀರ್ತಿಯನ್ನು ತಾನು ಪಡೆದುಕೊಂಡು ಮುಗುಳ್ನಗುವ ಸಹೋದ್ಯೋಗಿ, ನಾವು ಆರಾಧಿಸುವ ಸಭೆಯ ಸಹೋದರನಿಂದ ಬರುವ ಕಠೋರ ಮಾತುಗಳು. ನಾವು ಪ್ರೀತಿಯನ್ನು ನಿರೀಕ್ಷಿಸಿದ ಸ್ಥಳದಲ್ಲೇ ಸಿಗುವ ಕಠೋರ ಮಾತು, ನಮ್ಮ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಸುದ್ದಿಯನ್ನು ಹರಡುವ ನೆರೆಯವನು, ನಾವು ಎಷ್ಟೇ ಪ್ರಾರ್ಥಿಸಿದರೂ ಮಾತು ಕೇಳದ ಮಗು, ಮರೆಯಾಗದ ಅನಾರೋಗ್ಯ, ವರ್ಷಗಟ್ಟಲೆ ಉತ್ತರವೇ ಸಿಗದಂತೆ ಕಾಣುವ ಪ್ರಾರ್ಥನೆ, ಏಕಾಂತದ ಸ್ಥಳದಲ್ಲಿ ಪದೇ ಪದೇ ಮರಳಿ ಬರುವ ಶೋಧನೆ,
ನಮ್ಮನ್ನು ತಿದ್ದಿದಾಗ ಉಕ್ಕಿ ಬರುವ ಅಹಂಕಾರ, ನಾವು ತಡೆಯುವ ಮುಂಚೆಯೇ ಮರು ಉತ್ತರ ನೀಡಲು ಹಂಬಲಿಸುವ ನಾಲಿಗೆ, ಇತರ ಸಹೋದರ ಅಥವಾ ಸಹೋದರಿಯು ಆಶೀರ್ವದಿಸಲ್ಪಟ್ಟು ಸನ್ಮಾನಿಸಲ್ಪಡುವುದನ್ನು ನೋಡುವಾಗ ನಮ್ಮ ಸೇವೆಗೆ ಯಾವುದೇ ಗುರುತಿಸುವಿಕೆ ಸಿಗದೆ ಉಂಟಾಗುವ ಶಾಂತಮಯ ನೋವು, ಮತ್ತು ಜಗತ್ತಿನ ಆಚರಣೆಗಳು ಹಾಗೂ ಮಾರ್ಗಗಳನ್ನು ನಿರಾಕರಿಸಿದ್ದಕ್ಕಾಗಿ ನಮ್ಮನ್ನು ವಿಚಿತ್ರವಾಗಿ ಕಾಣುವ ಈ ಲೋಕದಿಂದ ಪ್ರತ್ಯೇಕವಾಗಿ ನಿಲ್ಲುವಾಗ ಅನುಭವಿಸುವ ಒಂಟಿತನ. ನಾವು ಇವುಗಳ ಮುಂದೆ ನಿಂತಾಗ ಇವೆಲ್ಲವೂ ಅತ್ಯಂತ ದೊಡ್ಡದಾಗಿ ಕಾಣಿಸುತ್ತದೆ, ಆದರೆ ವಾಸ್ತವವಾಗಿ ಇವು ರಾಕ್ಷಸರೇ ಅಲ್ಲ. ಇವು ದೊಡ್ಡದಾಗಿ ಕಾಣಲು ಕಾರಣವೇನೆಂದರೆ ನಾವು ಇವುಗಳನ್ನು ನಮ್ಮ ಸಾಮರ್ಥ್ಯಕ್ಕೆ ಹೋಲಿಸಿ ಅಳೆಯುತ್ತಿದ್ದೇವೆ ಮತ್ತು ನಮ್ಮ ಸ್ವಂತ ಶಕ್ತಿಯ ಮುಂದೆ ಪ್ರತಿಯೊಂದು ಅಸಾಧ್ಯವೆಂದೇ ತೋರುತ್ತದೆ. ಆದರೆ ನಾವು ಇವುಗಳನ್ನು ಯೆಹೋವನಿಗೆ ಹೋಲಿಸಿ ಅಳೆದಾಗ ಅವು ನಮಗೆ ನೈಜ ಗಾತ್ರಕ್ಕೆ ಕುಗ್ಗುತ್ತದೆ. ದ್ರೋಹವು ನಿಜ, ಆದರೆ ಯೆಹೋವನು ಅದಕ್ಕಿಂತ ದೊಡ್ಡವನು. ಶೋಧನೆಯು ಪ್ರಬಲವಾಗಿದೆ, ಆದರೆ ಕ್ರಿಸ್ತನು ಅದಕ್ಕಿಂತ ಬಲಶಾಲಿ. ಕಾಯುವಿಕೆಯು ಸುದೀರ್ಘವಾಗಿದೆ, ಆದರೆ ವಾಗ್ದಾನವು ಖಂಡಿತವಾದದ್ದು. ಸ್ವಂತ ಶಕ್ತಿಯ ಬದಲಿಗೆ ದೇವರ ಶಕ್ತಿಯನ್ನು ನೆಚ್ಚಿಕೊಳ್ಳುವ ಹೊಸ ಸೃಷ್ಟಿಯನ್ನು ತಡೆಯಲು ಈ ಯಾವ ವಿಷಯಗಳಿಗೂ ಸಾಧ್ಯವಿಲ್ಲ. ಆದಾಗ್ಯೂ ಈ ರಾಕ್ಷಸರು ಎಷ್ಟು ಬೃಹತ್ತಾಗಿ ಕಾಣಿಸುತ್ತಾರೆಂದರೆ ಕೆಲವರು ಈ ಇಕ್ಕಟ್ಟಾದ ಮಾರ್ಗಕ್ಕೆ ಭಯಪಡಲು ಪ್ರಾರಂಭಿಸುತ್ತಾರೆ. ಅವರು, ಇದು ತುಂಬಾ ಕಷ್ಟ, ನಾವು ಹೀಗೆ ಜೀವಿಸಲು ಸಾಧ್ಯವಿಲ್ಲ, ನಾವು ಈ ರೀತಿ ಕ್ಷಮಿಸಲು ಸಾಧ್ಯವಿಲ್ಲ, ನಾವು ಹೀಗೆ ಪ್ರತ್ಯೇಕವಾಗಿರಲು ಸಾಧ್ಯವಿಲ್ಲ, ನಾವು ಆ ಶಿಲುಬೆಯನ್ನು ಹೊರಲು ಸಾಧ್ಯವಿಲ್ಲ ಎಂದು ಹೇಳತೊಡಗುತ್ತಾರೆ. ಮತ್ತು ಈ 10 ಮಂದಿ ಗೂಢಚಾರರಂತೆ ನಮ್ಮಿಂದ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಆದರೆ ಇಡೀ ಪಾಳೆಯದಲ್ಲಿ ಆ 10 ಮಂದಿ ತಮ್ಮ ಭಯವನ್ನು ಹರಡುತ್ತಾ ಜನರು ಧೈರ್ಯಗೆಡುತ್ತಿದ್ದಾಗ ಅದೇ ಭೂಮಿಯಲ್ಲಿ ನಡೆದು ಅದೇ ರಾಕ್ಷಸರನ್ನು ನೋಡಿ ಅದೇ ಕೋಟೆಗಳನ್ನು ಹಳೆದ ಮತ್ತೊಬ್ಬ ವ್ಯಕ್ತಿ ಇದ್ದನು. ಆದರೂ ಅವನು ತನ್ನ ಬಾಯಿ ತೆರೆದು ಸಂಪೂರ್ಣವಾಗಿ ವಿಭಿನ್ನವಾದುದನ್ನು ಹೇಳಿದನು. ಅವನ ಆ ಕೆಲವು ಮಾತುಗಳು ಪವಿತ್ರ ಶಾಸ್ತ್ರದಂತೆಯೇ ಪ್ರತಿನಿಧಿಸುತ್ತದೆ ಮತ್ತು ಈ ಇಕ್ಕಟ್ಟಾದ ದಾರಿಯಲ್ಲಿ ಪ್ರತಿಯೊಂದು ದೈತ್ಯ ಸವಾಲನ್ನು ಹೊಸ ಸೃಷ್ಟಿಯು ಹೇಗೆ ಎದುರಿಸಬೇಕು ಎಂಬುದನ್ನು ಅವು ನಮಗೆ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಕಾಲೇಬನು ಏನು ಹೇಳಿದನು ಮತ್ತು ಅವನ ಧೈರ್ಯವು ಎಲ್ಲಿಂದ ಬಂತು? ಅದನ್ನು ನಾಳೆ ಮುಂದುವರಿಸೋಣ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ತಂದೆಯೇ, ನೀನು ನಮ್ಮ ಮುಂದೆ ಇಟ್ಟಿರುವ ಮಹತ್ತಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳಿಗಾಗಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನೀನು ನಮ್ಮನ್ನು ಭರವಸೆಯಿಲ್ಲದೆ ಅಲಿಯಲು ಕರೆದಿಲ್ಲ, ಬದಲಾಗಿ ಒಂದು ಖಚಿತವಾದ ಬಾಧ್ಯತೆಯ ಆಸ್ತಿಯ ಕಡೆಗೆ ಮುನ್ನಡೆಸಲು ಕರೆದಿದ್ದೀಯ. ಈ ಇಕ್ಕಟ್ಟಾದ ಮಾರ್ಗದಲ್ಲಿರುವ ರಾಕ್ಷಸರೆಂಬ ಸವಾಲುಗಳನ್ನು ತಮ್ಮ ನೈಜ ರೂಪಕ್ಕಿಂತಲೂ ಬೃಹತ್ತಾಗಿ ಕಾಣಿಸುತ್ತವೆ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕಷ್ಟಕರವಾಗಿದ್ದರೂ ಸಹ ಕ್ಷಮಿಸಲು, ಪ್ರೀತಿಸಲು, ಪವಿತ್ರವಾಗಿರಲು ಮತ್ತು ಸೇವೆ ಮಾಡಲು ನಮಗೆ ಕಲಿಸಿಕೊಡು. ನಿನ್ನ ವಾಗ್ದಾನದ ಗಡಿಯಲ್ಲಿ ನಿಂತು ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳಲು ನಮಗೆ ಬಿಡಬೇಡ. ನಿಮ್ಮಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭಿಸಿದ ದೇವರು ಅದನ್ನು ಸಂಪೂರ್ಣವಾಗಿ ಮುಗಿಸುವ ತನಕ ಮುಂದುವರಿಸುವನೆಂದು ನಾನು ಖಚಿತವಾಗಿ ನಂಬುತ್ತೇನೆ. ಫಿಲಿಪ್ಪಿಯವರಿಗೆ 1ನೇ ಅಧ್ಯಾಯ 6ನೇ ವಾಕ್ಯ. ಇದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.